ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರಾವಳಿ ಸಿನಿಮಾದ ಟ್ರೈಲರ್ ಬಗ್ಗೆ ಮತ್ತೆ ಈ ಸಿನಿಮಾದಲ್ಲಿ ಆಗ್ತಾ ಇರುವಂಥ ಈ ಕಾಂಟ್ರವರ್ಸಿ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಡ್ತಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕರಾವಳಿ ಸಿನಿಮಾ ಅನ್ನೋದು ನಮ್ಮ ಕನ್ನಡದಲ್ಲಿ ಬರ್ತಾ ಇರೋವಂಥ ಒಂದು ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಹಾಗೆ ರಾಜ್ ಬಿ ಶೆಟ್ಟಿ ಅವರು ಲೀಡ್ ರೋಲಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಈ ಸಿನಿಮಾ ಆಲ್ರೆಡಿ ಸುಮಾರು ವರ್ಷಗಳಿಂದ ಶುರುವಾಗಿತ್ತು. ಇದ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಎದಕ್ಕೆ ಅಂದರೆ ಆ ಸಿನಿಮಾದ ಕ್ವಾಲಿಟಿ ಯಾವ ರೀತಿ ಬರ್ತಾ ಇತ್ತು. ಬಿಡ್ತಾ ಇರೋವಂಥ ಒಂದೊಂದು ಪೋಸ್ಟರ್ಗಳು ಕೂಡ, ಒಂದೊಂದು ಗ್ಲಿಮ್ಸು ಕೂಡ ತುಂಬ ಚೆನ್ನಾಗಿ ದೊಡ್ಡ ಕ್ವಾಲಿಟಿಯಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ನ ತೊಗೊತಾ ಇದ್ದು, ಒಂದು ಒಳ್ಳೆ ಕ್ವಾಲಿಟಿ ಇದ್ದಿದ್ದರಿಂದ. ಸೊ ಈಗ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬಟ್ ಟ್ರೈಲರ್ ರಿಲೀಸ್ ಆದಮೇಲೆ ಇದ್ರದ್ದು ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ರು ಕೂಡ ಜನ ಮಾತಾಡ್ತಾ ಇರೋದು ಇದ್ರ ಬಗ್ಗೆ ಅಲ್ಲ, ಇದ್ರ ಕಾಂಟ್ರವರ್ಸಿ ಬಗ್ಗೆ. ಮೊದಲನೇದಾಗಿ ಈ ಟ್ರೈಲರ್ ಹೇಗಿದೆ ಅಂತ ಹೇಳೋದಾದ್ರೆ, ಟ್ರೈಲರ್ ಅಲ್ಲಿ ತುಂಬಾ ಡೀಟೇಲ್ಸ್ ಇದೆ, ಸಿನಿಮಾದಲ್ಲಿ ತುಂಬಾ ವಿಷಯಗಳು ಅಡಗಿದೆ ಅನ್ನೋದನ್ನ ಆ ಟ್ರೈಲರ್ ತೋರಿಸ್ತಾ ಇದೆ. ಸೊ ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಹಾಗೆ ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದೊಳ್ಳೆ ಕಂಟೆಂಟ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಅದರಲ್ಲಿಯೂ ಮಿತ್ರ ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಸೊ ನಮ್ಮಲ್ಲಿ ಈಗ ಅವರಿಬ್ರು ಪ್ರಜ್ವಲ್ ದೇವರಾಜ್ ಮತ್ತೆ ರಾಜ್ ಬಿ ಶೆಟ್ಟಿ ಬಿಟ್ರೆ ನೆಕ್ಸ್ಟ್ ನಮ್ಗೆ ತುಂಬಾ ಇಂಪ್ರೆಸ್ ಮಾಡೋದು ಅನ್ಸೋದು ಮಿತ್ರ ಅವರ ಕ್ಯಾರೆಕ್ಟರ್ಗಳು. ಸೊ ಆ ಕ್ಯಾರೆಕ್ಟರ್ ಮಿಡ್ಲ್ ಏಜ್ ಇಂದ ಹಿಡಿದು ವಯಸ್ಸಾಗೋವರೆಗೂ ಏನು ತಗೊಂಡೋಗಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಸೊ ಮಿತ್ರ ಅವರ ಕ್ಯಾರೆಕ್ಟರ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಅಂತೂ ಕ್ರಿಯೇಟ್ ಆಗಿದೆ ಈ ಟ್ರೈಲರ್ ನೋಡೋದ್ಮೇಲೆ. ಸೊ ಮುಂಚೆನೆ ಹೇಳಿದ್ರು ಮಿತ್ರ ಅವರ ಒಂದು ಚೇಂಜಸ್ ಏನಾಗಿದೆ, ಅವರ ಒಂದು ಔಟ್ಲುಕ್ ಏನ್ ಚೇಂಜ್ ಆಗಿದೆ, ಅದಕ್ಕೆ ಕಾರಣ ಈ ಕರಾವಳಿ ಅಂತ. ಸೊ ಈ ಕರಾವಳಿ ಟ್ರೈಲರ್ ನೋಡಿದ್ಮೇಲೆ ಅದಕ್ಕೆ ಒಂದೊಳ್ಳೆ ಅರ್ಥ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಒಬ್ಬ ಕಾಮಿಡಿ ಆಕ್ಟರ್ ಆಗಿದ್ದವರು ಒಬ್ಬ ಕಂಪ್ಲೀಟ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಹೇಗ್ ಬೇಕೋ ಆ ರೀತಿ ರೆಡಿ ಆಗಿದ್ದಾರೆ. ಬರೀ ಕಾಮಿಡಿಯನ್ನ ಬಿಟ್ಟು ಬೇರೆನೂ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಮಿತ್ರ ಅವರು. ಸೊ ಇನ್ನು ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ಅವ್ರನ್ನ ನೋಡ್ತಾ ಇದ್ರೆ ಇದು ಅವರೇನೋ ಅನ್ನೋ ಲೆವೆಲ್ಗಿದೆ. ಯಾಕಂದ್ರೆ ಅವರ ಲುಕ್ಸ್ ಆಗಿರ್ಬೋದು, ಆ ಹೇರ್ ಸ್ಟೈಲು ಅವೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಸಿನಿಮಾದಲ್ಲಿ. ಮತ್ತು ಸಿನಿಮಾದಲ್ಲಿ ಇವರ ಫ್ಲ್ಯಾಶ್ ಬ್ಯಾಕಿಗೆ ಒಂದು ಒತ್ತಿರುತ್ತೆ ಅನ್ಸುತ್ತೆ, ಅವ್ರ ಮದುವೆ ಆಗುವ ವಿಷಯ ಆಗಿರ್ಬೋದು. ಸೊ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾರ್ಟ್ ಆಗಿರುತ್ತೆ ಇವರ ಫ್ಲಾಶ್ ಬ್ಯಾಕು. ಮತ್ತೆ ಪ್ರಜ್ವಲ್ ದೇವರಾಜ್ ಅವರ ಒಂದು ಲುಕ್ಸ್ ಏನಿದೆ ಅದು ಈ ಮುಂಚೆ ಎಲ್ಲೂ ಮಾಡಿರ್ಲಿಲ್ಲ ಈ ರೀತಿಯ ಒಂದು ಲುಕ್ ಅಲ್ಲಿ. ಅವರ ಈ ಸಿನಿಮಾ ಕೆರಿಯರ್ ಅಲ್ಲಿ ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗಿ ನಿಂತ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ಸೊ ಆದ್ರೆ ಒಂದೇ ಒಂದು ಕೊರಗು, ಅದು ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಈ ಟ್ರೈಲರ್ ಅಲ್ಲಿ ಇರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಅವರ ಡಿಪೆಂಡ್ ಆಗಿರುತ್ತೆ. ಈ ಕಾಂಟ್ರವರ್ಸಿ ಏನ್ ನಡೀತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಓವರ್ ಆಲ್ ಆಗಿ ಟ್ರೈಲರ್ ಅಲ್ಲಿ ತುಂಬಾ ವಿಷಯಗಳಿದೆ. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಹಾಕೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸಿನಿಮಾ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸಿನಿಮಾದಲ್ಲಿ ಏನಾದ್ರು ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಇದ್ರೆ ಅದಕ್ಕಿನ್ನೂ ಒಂದು ಒಳ್ಳೆ ಪ್ರಶಂಸೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಟ್ರೈಲರ್ ಅಲ್ಲಿ ಅವರ ವಾಯ್ಸ್ ಇಲ್ಲದೆ ಇರೋದು ತುಂಬಾ ಬೇಸರ ಆಯ್ತು. ಯಾಕೆಂದ್ರೆ ನಾವೀಗ ಆಲ್ರೆಡಿ ಹೊಂದ್ಕೊಂಡ್ಬಿಟ್ಟಿದೀವಿ ಪ್ರಜ್ವಲ್ ದೇವರಾಜ್ ಅವ್ರು ನೋಡ್ತಿದಂಗೆ ಅವ್ರ ವಾಯ್ಸ್ ಯಾವ ರೀತಿ ಇರುತ್ತೆ ಅನ್ನೋದು. ಅವ್ರದ್ದು ಬಿಟ್ಟು ಬೇರೆ ಯಾವ್ದು ವಾಯ್ಸ್ ಬಂದಾಗ ಓಕೆ ನಮ್ಗೆ ಅನ್ಕಂಫರ್ಟಬಲ್ ಆಗುತ್ತೆ. ಓಕೆ ಏನೋ ಬೇರೆ ಡಬ್ಬಿಂಗ್ ಸಿನಿಮಾ ನೋಡ್ತಾ ಇದೀವಿ ಅನ್ನೋ ಒಂದು ಲೆವೆಲ್ಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಇದೆ. ಬಟ್ ಟ್ರೈಲರು ತುಂಬಾ ಸಖತ್ತಾಗಿ ಹೇಳ್ಕೊಟ್ಟಿದ್ದಾರೆ. ಆ ಕಂಬಳದ ಬಗ್ಗೆ, ಆ ಊರಿನ ಬಗ್ಗೆ, ಅಲ್ಲಿ ನಡೆಯುವಂತ ಆಚಾರಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ತರನು ಶೋ ಮಾಡ್ತಾ ಇದ್ರು. ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇನ್ನು ಈ ಕಾಂಟ್ರವರ್ಸಿ ಬಗ್ಗೆ ಹೇಳೋದಾದ್ರೆ, ಅಫ್ಕೋರ್ಸ್ ಈಗ ಆಲ್ರೆಡಿ ನ್ಯೂಸ್ ಅಲ್ಲಿ ತುಂಬಾ ಓಡಾಡ್ತಾ ಇದೆ. ಪ್ರಜ್ವಲ್ ದೇವರಾಜ್ ಅವರಿಗೆ ಪೇಮೆಂಟ್ ಇಶ್ಯೂ ಆಗಿದೆ. ಪೇಮೆಂಟ್ ಕೊಡ್ತಿಲ್ಲ ಅನ್ನೋದಕ್ಕೋಸ್ಕರ ಅವರು ಸಿನಿಮಾಗೆ ಡಬ್ಬಿಂಗ್ ಮಾಡ್ಕೊಡೋದಿಲ್ಲ. ಪೇಮೆಂಟ್ ಬಂದ್ಮೇಲೆ ನಾನು ಡಬ್ಬಿಂಗ್ ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಪ್ರೊಡ್ಯೂಸರು ಆ ಪೇಮೆಂಟ್ಗೆ ಒಪ್ಪಿಲ್ಲ, ಪೇಮೆಂಟ್ನ ಮಾಡಿಲ್ಲ. ಹಾಗಾಗಿ ಸದ್ಯಕ್ಕೆ ಟ್ರೈಲರ್ ತುಂಬಾ ಅರ್ಜೆಂಟ್ ಅಲ್ಲಿ ಬಿಡಲೇಬೇಕು. ಸಿನಿಮಾದ ಹೈಪ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಪ್ರೊಡ್ಯೂಸರ್ ಅಂಡ್ ಪ್ರೊಡಕ್ಷನ್ ಟೀಮ್ ಅವರು ಸಿನಿಮಾ ಟ್ರೈಲರ್ ಅಲ್ಲಿ ಬೇರೆಯವರ ವಾಯ್ಸ್ನ ಡಬ್ ಮಾಡಿ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಬಟ್ ಈಗ ಅದೇ ಕಾಂಟ್ರವರ್ಸಿ ಓಡಾಡ್ತಿದೆ. ಪ್ರಜ್ವಲ್ ಅವರ ಅಭಿಮಾನಿಗಳು ತುಂಬಾ ಬೇಸರ ಮಾಡ್ಕೊಂಡು ಆ ಟೀಮ್ ಮೇಲೆ ಹೋಗಿ ಕೇಳ್ತಾ ಇದ್ದಾರೆ. ಅದೇ ಈ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲೇ ದೊಡ್ಡ ಜಗಳನೆ ಮಾಡಿದ್ದಾರೆ. ಹಾಗಾಗಿ ನಡೀತಾ ಇದೆ ಕಾಂಟ್ರವರ್ಸಿ. ಸದ್ಯಕ್ಕೆ ಈ ಪೇಮೆಂಟ್ ಇಶ್ಯೂ ಏನಾದ್ರು ಕ್ಲಿಯರ್ ಆದ್ರೆ ಪ್ರಜ್ವಲ್ ದೇವರಾಜ್ ಅವರು ಸಿನಿಮಾಗೆ ಕಂಪ್ಲೀಟ್ ಡಬ್ಬಿಂಗ್ ಮಾಡ್ಕೊಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಈ ಇಶ್ಯೂ ಆದಷ್ಟು ಬೇಗ ಕ್ಲಿಯರ್ ಆಗಲಿ, ಹಾಗೆ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.